ಒಂದು ಕಿರಿಕ್ ಮಾಡ್ತಾನೆ ಇರುತ್ತೆ. ಈಗ ತನ್ನ ವಿಷವನ್ನ ತಂದು ಕರ್ನಾಟಕದ ಒಳಗೆ ಸುರಿತಾ ಇದೆ. ಇದಕ್ಕೆ ಕರ್ನಾಟಕದ ಅಧಿಕಾರಿಗಳು ತಕ್ಕ ಶಾಸ್ತಿ ಮಾಡಿದ್ದಾರೆ. ಮಂಗಳೂರಿನಲ್ಲಿ ನೆರೆ ಹೊರೆಯವರ ಕಾಟ. ಕರ್ನಾಟಕದಲ್ಲಿ ಕೊಳಚೆ ಸುರಿತಾ ಇದೆ ಕೇರಳ. ತ್ಯಾಜ್ಯ ನೀರುಗಳಂತಂದು ಮಂಗಳೂರಿನ ನಗರದ ವಿವಿಧ ಚರಂಡಿಗಳಾಗಿರ್ಬೋದು, ರಾಜ್ಯ ಕಾಲುವೆ ಆಗಿರುವುದು, ನದಿಗಳಿಗೆ ಸುರಿಯಲಾಗುತ್ತೆ ಅನ್ನುವಂಥ ಆರೋಪ ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಈಗ ಇದಕ್ಕೆ ಸಾಕ್ಷಿ ಸಿಕ್ಕಿರುವಂತದ್ದು. ಎಸ್, ಇದು ಸತ್ಯ, ಕರಾಳ ಕಾರ್ಕೋಟಕ ಸತ್ಯ. ಮಂಗಳೂರು ಮಹಾನಗರ ಪಾಲಿಕೆಗೆ ತನ್ನ ವ್ಯಾಪ್ತಿಯ ಒಳಚರಂಡಿ ತ್ಯಾಜ್ಯ ನೀರಿನ ಸಮಸ್ಯೆ ಪರಿಹರಿಸುವುದೇ ದೊಡ್ಡ ಚಾಲೆಂಜ್. ಇದರ ನಡುವೆ ಕೇರಳ ಭಾಗದಿಂದ ಖಾಸಗಿ ಟ್ಯಾಂಕರ್ ಮೂಲಕ ಕೊಳಚೆ ನೀರನ್ನು ತಂದು ನಗರದ ಚರಂಡಿಗಳಿಗೆ ಬೇಕಾಬಿಟ್ಟಿ ಬಿಡುತ್ತಿದ್ದಾರೆ. ಕೇರಳ ಭಾಗದಿಂದ ಟ್ಯಾಂಕರ್ಗಳ ಮೂಲಕ ತ್ಯಾಜ್ಯಗಳನ್ನು ತಂದು ಇವುಗಳಿಗೆ ಸುರಿಯಲಾಗುತ್ತೆ. ಅಂದ್ರೆ ಅಲ್ಲಿನ ಅಪಾರ್ಟ್ಮೆಂಟ್ಗಳಾಗಿರೋದು, ಮನೆಗಳಾಗಿರುವುದು, ಇವುಗಳ ತ್ಯಾಜ್ಯವನ್ನು ಟ್ಯಾಂಕರ್ಗಳ ಮೂಲಕವಾಗಿ ಸಂಗ್ರಹಿಸಿ ಅದನ್ನು ತಲಪಾಡಿಯಿಂದ ಮಾರ್ಗವಾಗಿ ಮಂಗಳೂರಿಗೆ ಬಂದು ಮಂಗಳೂರಿನ ಚರಂಡಿಗಳು, ನದಿಗಳು ಮತ್ತು ಮ್ಯಾನ್ ಹೋಲ್ಗಳು ಇಂಥವುಗಳಿಗೆ ಬಿಡಲಾಗುತ್ತೆ. ಇಂಥವುಗಳಿಂದ ನಗರದಲ್ಲಿ ಬಹಳಷ್ಟು ಸಮಸ್ಯೆ ಉಂಟಾಗುತ್ತೆ. ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕೆಗೆ ಇಲ್ಲಿನ ತ್ಯಾಜ್ಯ ವಿಲೇವಾರಿ ಒಂದು ದೊಡ್ಡ ಸಮಸ್ಯೆ, ಇಲ್ಲಿನ ಚರಂಡಿಗಳನ್ನ ಸ್ವಚ್ಛಗೊಳಿಸುವುದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದರ ಜೊತೆಗೆ ಈಗ ಕೇರಳದ ತ್ಯಾಜ್ಯಗಳು ತಂದು ಮಂಗಳೂರಿನ ನದಿಗಳು, ಚರಂಡಿಗಳು ಏನು ಮ್ಯಾನ್ ಹೋಲ್ಗಳಿಗೆ ಸುರಿದ ಕಾರಣವಾಗಿ ಇದು ಕೂಡ ಬಹಳಷ್ಟು ದೊಡ್ಡ ಸಮಸ್ಯೆ ಆಗ್ತದೆ. ಈ ಹಿಂದಿನಿಂದಲೂ ಕೂಡ ಸಾರ್ವಜನಿಕರು ಬಹಳಷ್ಟು ಬಾರಿ ಆರೋಪ ಮಾಡ್ತಾ ಇದ್ರು. ಅಂದ್ರೆ ಕೇರಳ ಭಾಗದಿಂದ ತ್ಯಾಜ್ಯ ನೀರುಗಳನ್ನು ತಂದು ಮಂಗಳೂರಿನ ನದಿಗಳು, ಚರಂಡಿಗಳಿಗೆ ಸುರಿತಾರೆ ಅಂತ. ಈಗ ಅದಕ್ಕೆ ಸಾಕ್ಷಿ ಸಿಕ್ಕಿರುವಂತದ್ದು. ಮಂಗಳೂರಿನಲ್ಲಿ ನಡೀತಿದೆ ಕೊಳಚೆ ನೀರು ದಂಧೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ಬಗ್ಗೆ ಅನೇಕ ಬಾರಿ ಪಾಲಿಕೆಗೆ ದೂರು ನೀಡಿದ್ರು. ಈಗ ಎಚ್ಚೆತ್ತ ಪಾಲಿಕೆ ನೇತ್ರಾವತಿ, ಫಲ್ಗುಣಿ ನದಿಗೆ ಕೊಳಚೆ ತ್ಯಾಜ್ಯ ಹರಿಸಿದವರಿಗೆ ದಂಡ ವಿಧಿಸಿದೆ. ಮಾಹಿತಿಯ ಮೇರೆಗೆ ನಮ್ಮ ಅಧಿಕಾರಿಗಳ ತಂಡ ಅದನ್ನು ರೆಡ್ ಹ್ಯಾಂಡ್ ಆಗಿ ಕಳೆದ ವಾರ ಅಷ್ಟೇ ಅದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. 2 ಗಾಡಿಯವರಿಗೆ ಕೂಡ ನಾವು ಒಂದು ದಂಡ ಹಾಕುವ ರೀತಿಯಲ್ಲಿ, ಅದನ್ನು FIR ಹಾಕುವ ರೀತಿಯಲ್ಲಿ ಅದನ್ನು ಕಾರ್ಯಾಚರಣೆ ಮಾಡಿದ್ದೇವೆ. ಮುಂದಿನ ದಿನಗಳಿಗೆ ಕೂಡ ಇಂಥ ಒಂದು ಅನೈತಿಕ ಒಂದು ವ್ಯವಹಾರ ದಂಧೆ ನಡೀಬಾರದು ಅಂತ ಅಧಿಕಾರಿಗಳಿಗೆ ಕೂಡ ನಾನು ಮುನ್ನೆಚ್ಚರಿಕೆ ಕೊಟ್ಟಿದ್ದೇನೆ. ಖಂಡಿತವಾಗಿ ಅಧಿಕಾರಿಗಳು ಕೂಡ ಸನ್ನದ್ಧರಾಗಿದ್ದಾರೆ. ಇಂಥ ಒಂದು ದಂಧೆಯಿಂದಾಗಿ ಮಂಗಳೂರಿನ ಒಳಚರಂಡಿ ವ್ಯವಸ್ಥೆಯೇ ಒಂದು ಹಾಳಾಗುವಂಥ ಪರಿಸ್ಥಿತಿ ಇದೆ. ಈ ಬಗ್ಗೆ ಕಠಿಣ ಕ್ರಮ ಕೈಗೊಂಡಿರುವ ಮಂಗಳೂರು ಪಾಲಿಕೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಿದೆ. ಮಂಗಳೂರು ಮಹಾನಗರ ಪಾಲಿಕೆ ಈಗ ರೈಡ್ ಮಾಡಿ ಅವರಿಗೆ ದಂಡವನ್ನು ಕೂಡ ವಿಧಿಸಿರುವಂಥದ್ದು, ಜೊತೆಗೆ ಕಂಪ್ಲೇಂಟ್ ಅನ್ನು ಕೂಡ ಲಾಡ್ಜ್ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ಕಂಡು ಬಂದರೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಮಂಗಳೂರು ಮಹಾನಗರ ಪಾಲಿಕೆ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಒಂದು ಕಿರಿಕ್ ಮಾಡ್ತಾನೆ ಇರುತ್ತೆ. ಈಗ ತನ್ನ ವಿಷವನ್ನ ತಂದು ಕರ್ನಾಟಕದ ಒಳಗೆ ಸುರಿತಾ ಇದೆ. ಇದಕ್ಕೆ ಕರ್ನಾಟಕದ ಅಧಿಕಾರಿಗಳು ತಕ್ಕ ಶಾಸ್ತಿ ಮಾಡಿದ್ದಾರೆ. ಮಂಗಳೂರಿನಲ್ಲಿ ನೆರೆ ಹೊರೆಯವರ ಕಾಟ. ಕರ್ನಾಟಕದಲ್ಲಿ ಕೊಳಚೆ ಸುರಿತಾ ಇದೆ ಕೇರಳ. ತ್ಯಾಜ್ಯ ನೀರುಗಳಂತಂದು ಮಂಗಳೂರಿನ ನಗರದ ವಿವಿಧ ಚರಂಡಿಗಳಾಗಿರ್ಬೋದು, ರಾಜ್ಯ ಕಾಲುವೆ ಆಗಿರುವುದು, ನದಿಗಳಿಗೆ ಸುರಿಯಲಾಗುತ್ತೆ ಅನ್ನುವಂಥ ಆರೋಪ ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಈಗ ಇದಕ್ಕೆ ಸಾಕ್ಷಿ ಸಿಕ್ಕಿರುವಂತದ್ದು. ಎಸ್, ಇದು ಸತ್ಯ, ಕರಾಳ ಕಾರ್ಕೋಟಕ ಸತ್ಯ. ಮಂಗಳೂರು ಮಹಾನಗರ ಪಾಲಿಕೆಗೆ ತನ್ನ ವ್ಯಾಪ್ತಿಯ ಒಳಚರಂಡಿ ತ್ಯಾಜ್ಯ ನೀರಿನ ಸಮಸ್ಯೆ ಪರಿಹರಿಸುವುದೇ ದೊಡ್ಡ ಚಾಲೆಂಜ್. ಇದರ ನಡುವೆ ಕೇರಳ ಭಾಗದಿಂದ ಖಾಸಗಿ ಟ್ಯಾಂಕರ್ ಮೂಲಕ ಕೊಳಚೆ ನೀರನ್ನು ತಂದು ನಗರದ ಚರಂಡಿಗಳಿಗೆ ಬೇಕಾಬಿಟ್ಟಿ ಬಿಡುತ್ತಿದ್ದಾರೆ. ಕೇರಳ ಭಾಗದಿಂದ ಟ್ಯಾಂಕರ್ಗಳ ಮೂಲಕ ತ್ಯಾಜ್ಯಗಳನ್ನು ತಂದು ಇವುಗಳಿಗೆ ಸುರಿಯಲಾಗುತ್ತೆ. ಅಂದ್ರೆ ಅಲ್ಲಿನ ಅಪಾರ್ಟ್ಮೆಂಟ್ಗಳಾಗಿರೋದು, ಮನೆಗಳಾಗಿರುವುದು, ಇವುಗಳ ತ್ಯಾಜ್ಯವನ್ನು ಟ್ಯಾಂಕರ್ಗಳ ಮೂಲಕವಾಗಿ ಸಂಗ್ರಹಿಸಿ ಅದನ್ನು ತಲಪಾಡಿಯಿಂದ ಮಾರ್ಗವಾಗಿ ಮಂಗಳೂರಿಗೆ ಬಂದು ಮಂಗಳೂರಿನ ಚರಂಡಿಗಳು, ನದಿಗಳು ಮತ್ತು ಮ್ಯಾನ್ ಹೋಲ್ಗಳು ಇಂಥವುಗಳಿಗೆ ಬಿಡಲಾಗುತ್ತೆ. ಇಂಥವುಗಳಿಂದ ನಗರದಲ್ಲಿ ಬಹಳಷ್ಟು ಸಮಸ್ಯೆ ಉಂಟಾಗುತ್ತೆ. ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕೆಗೆ ಇಲ್ಲಿನ ತ್ಯಾಜ್ಯ ವಿಲೇವಾರಿ ಒಂದು ದೊಡ್ಡ ಸಮಸ್ಯೆ, ಇಲ್ಲಿನ ಚರಂಡಿಗಳನ್ನ ಸ್ವಚ್ಛಗೊಳಿಸುವುದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದರ ಜೊತೆಗೆ ಈಗ ಕೇರಳದ ತ್ಯಾಜ್ಯಗಳು ತಂದು ಮಂಗಳೂರಿನ ನದಿಗಳು, ಚರಂಡಿಗಳು ಏನು ಮ್ಯಾನ್ ಹೋಲ್ಗಳಿಗೆ ಸುರಿದ ಕಾರಣವಾಗಿ ಇದು ಕೂಡ ಬಹಳಷ್ಟು ದೊಡ್ಡ ಸಮಸ್ಯೆ ಆಗ್ತದೆ. ಈ ಹಿಂದಿನಿಂದಲೂ ಕೂಡ ಸಾರ್ವಜನಿಕರು ಬಹಳಷ್ಟು ಬಾರಿ ಆರೋಪ ಮಾಡ್ತಾ ಇದ್ರು. ಅಂದ್ರೆ ಕೇರಳ ಭಾಗದಿಂದ ತ್ಯಾಜ್ಯ ನೀರುಗಳನ್ನು ತಂದು ಮಂಗಳೂರಿನ ನದಿಗಳು, ಚರಂಡಿಗಳಿಗೆ ಸುರಿತಾರೆ ಅಂತ. ಈಗ ಅದಕ್ಕೆ ಸಾಕ್ಷಿ ಸಿಕ್ಕಿರುವಂತದ್ದು. ಮಂಗಳೂರಿನಲ್ಲಿ ನಡೀತಿದೆ ಕೊಳಚೆ ನೀರು ದಂಧೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ.
ಈ ಬಗ್ಗೆ ಅನೇಕ ಬಾರಿ ಪಾಲಿಕೆಗೆ ದೂರು ನೀಡಿದ್ರು. ಈಗ ಎಚ್ಚೆತ್ತ ಪಾಲಿಕೆ ನೇತ್ರಾವತಿ ಫಲ್ಗುಣಿ ನದಿಗೆ ಕೊಳಚೆ ತ್ಯಾಜ್ಯ ಹರಿಸಿದವರಿಗೆ ದಂಡ ವಿಧಿಸಿದೆ. ಮಾಹಿತಿಯ ಮೇರೆಗೆ ನಮ್ಮ ಅಧಿಕಾರಿಗಳ ತಂಡ ಅದನ್ನು ರೆಡ್ ಹ್ಯಾಂಡ್ ಆಗಿ ಕಳೆದ ವಾರ ಅಷ್ಟೇ ಅದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. 2 ಗಾಡಿಯವರಿಗೆ ಕೂಡ ನಾವು ಒಂದು ದಂಡ ಹಾಕುವ ರೀತಿಯಲ್ಲಿ ಅದನ್ನು FIR ಹಾಕುವ ರೀತಿಯಲ್ಲಿ ಅದನ್ನು ಕಾರ್ಯಾಚರಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಅನೈತಿಕ ಒಂದು ವ್ಯವಹಾರ ದಂಧೆ ನಡೀಬಾರದು ಅಂತ ಅಧಿಕಾರಿಗಳಿಗೆ ಕೂಡ ನಾನು ಮುನ್ನೆಚ್ಚರಿಕೆ ಕೊಟ್ಟಿದ್ದೇನೆ. ಖಂಡಿತವಾಗಿ ಅಧಿಕಾರಿಗಳು ಕೂಡ ಸನ್ನದ್ಧರಾಗಿದ್ದಾರೆ. ಇಂಥ ಒಂದು ದಂಧೆಯಿಂದಾಗಿ ಮಂಗಳೂರಿನ ಒಳಚರಂಡಿ ವ್ಯವಸ್ಥೆಯೇ ಒಂದು ಹಾಳಾಗುವಂಥ ಪರಿಸ್ಥಿತಿ ಇದೆ. ಈ ಬಗ್ಗೆ ಕಠಿಣ ಕ್ರಮ ಕೈಗೊಂಡಿರುವ ಮಂಗಳೂರು ಪಾಲಿಕೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಿದೆ. ಮಂಗಳೂರು ಮಹಾನಗರ ಪಾಲಿಕೆ ಈಗ ರೈಡ್ ಮಾಡಿ ಅವರಿಗೆ ದಂಡವನ್ನು ಕೂಡ ವಿಧಿಸಿರುವಂಥದ್ದು, ಜೊತೆಗೆ ಕಂಪ್ಲೇಂಟ್ ಅನ್ನು ಕೂಡ ಲಾಡ್ಜ್ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ಕಂಡು ಬಂದರೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಮಂಗಳೂರು ಮಹಾನಗರ ಪಾಲಿಕೆ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಒಂದು ಕಿರಿಕ್ ಮಾಡ್ತಾನೆ ಇರತ್ತೆ. ಈಗ ತನ್ನ ವಿಷವನ್ನ ತಂದು ಕರ್ನಾಟಕದ ಒಳಗೆ ಸುರಿತಾ ಇದೆ. ಇದಕ್ಕೆ ಕರ್ನಾಟಕದ ಅಧಿಕಾರಿಗಳು ತಕ್ಕ ಶಾಸ್ತಿ ಮಾಡಿದ್ದಾರೆ. ಮಂಗಳೂರಿನಲ್ಲಿ ನೆರೆ ಹೊರೆಯವರ ಕಾಟ. ಕರ್ನಾಟಕದಲ್ಲಿ ಕೊಳಚೆ ಸುರಿತಾ ಇದೆ ಕೇರಳ. ತ್ಯಾಜ್ಯ ನೀರುಗಳಂತಂದು ಮಂಗಳೂರಿನ ನಗರದ ವಿವಿಧ ಚರಂಡಿಗಳಾಗಿರ್ಬೋದು, ರಾಜ್ಯ ಕಾಲುವೆ ಆಗಿರುವುದು, ನದಿಗಳಿಗೆ ಸುರಿಯಲಾಗುತ್ತೆ ಅನ್ನುವಂಥ ಆರೋಪ ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಈಗ ಇದಕ್ಕೆ ಸಾಕ್ಷಿ ಸಿಕ್ಕಿರುವಂಥದ್ದು. ಎಸ್, ಇದು ಸತ್ಯ, ಕರಾಳ ಕಾರ್ಕೋಟಕ ಸತ್ಯ. ಮಂಗಳೂರು ಮಹಾನಗರ ಪಾಲಿಕೆಗೆ ತನ್ನ ವ್ಯಾಪ್ತಿಯ ಒಳಚರಂಡಿ ತ್ಯಾಜ್ಯ ನೀರಿನ ಸಮಸ್ಯೆ ಪರಿಹರಿಸುವುದೇ ದೊಡ್ಡ ಚಾಲೆಂಜ್. ಇದರ ನಡುವೆ ಕೇರಳ ಭಾಗದಿಂದ ಖಾಸಗಿ ಟ್ಯಾಂಕರ್ ಮೂಲಕ ಕೊಳಚೆ ನೀರನ್ನು ತಂದು ನಗರದ ಚರಂಡಿಗಳಿಗೆ ಬೇಕಾಬಿಟ್ಟಿ ಬಿಡುತ್ತಿದ್ದಾರೆ. ಕೇರಳ ಭಾಗದಿಂದ ಟ್ಯಾಂಕರ್ಗಳ ಮೂಲಕ ತ್ಯಾಜ್ಯಗಳನ್ನು ತಂದು ಇವುಗಳಿಗೆ ಸುರಿಯಲಾಗುತ್ತೆ. ಅಂದರೆ ಅಲ್ಲಿನ ಅಪಾರ್ಟ್ಮೆಂಟ್ಗಳಾಗಿರೋದು, ಮನೆಗಳಾಗಿರೋದು, ಇವುಗಳ ತ್ಯಾಜ್ಯವನ್ನು ಟ್ಯಾಂಕರ್ಗಳ ಮೂಲಕವಾಗಿ ಸಂಗ್ರಹಿಸಿ ಅದನ್ನು ತಲಪಾಡಿಯಿಂದ ಮಾರ್ಗವಾಗಿ ಮಂಗಳೂರಿಗೆ ಬಂದು ಮಂಗಳೂರಿನ ಚರಂಡಿಗಳು, ನದಿಗಳು ಮತ್ತು ಮ್ಯಾನ್ ಹೋಲ್ಗಳು ಇಂಥವುಗಳಿಗೆ ಬಿಡಲಾಗುತ್ತೆ. ಇಂಥವುಗಳಿಂದ ನಗರದಲ್ಲಿ ಬಹಳಷ್ಟು ಸಮಸ್ಯೆ ಉಂಟಾಗುತ್ತೆ. ಅಂದರೆ ಮಂಗಳೂರು ಮಹಾನಗರ ಪಾಲಿಕೆಗೆ ಇಲ್ಲಿನ ತ್ಯಾಜ್ಯ ವಿಲೇವಾರಿ ಒಂದು ದೊಡ್ಡ ಸಮಸ್ಯೆ, ಇಲ್ಲಿನ ಚರಂಡಿಗಳನ್ನ ಸ್ವಚ್ಛಗೊಳಿಸುವುದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದರ ಜೊತೆಗೆ ಈಗ ಕೇರಳದ ತ್ಯಾಜ್ಯಗಳು ತಂದು ಮಂಗಳೂರಿನ ನದಿಗಳು, ಚರಂಡಿಗಳು ಏನು ಮ್ಯಾನ್ ಹೋಲ್ಗಳಿಗೆ ಸುರಿದ ಕಾರಣವಾಗಿ ಇದು ಕೂಡ ಬಹಳಷ್ಟು ದೊಡ್ಡ ಸಮಸ್ಯೆ ಆಗ್ತದೆ. ಈ ಹಿಂದಿನಿಂದಲೂ ಕೂಡ ಸಾರ್ವಜನಿಕರು ಬಹಳಷ್ಟು ಬಾರಿ ಆರೋಪ ಮಾಡ್ತಾ ಇದ್ರು. ಅಂದ್ರೆ ಕೇರಳ ಭಾಗದಿಂದ ತ್ಯಾಜ್ಯ ನೀರುಗಳನ್ನು ತಂದು ಮಂಗಳೂರಿನ ನದಿಗಳು, ಚರಂಡಿಗಳಿಗೆ ಸುರಿತಾರೆ ಅಂತ. ಈಗ ಅದಕ್ಕೆ ಸಾಕ್ಷಿ ಸಿಕ್ಕಿರುವಂತದ್ದು. ಮಂಗಳೂರಿನಲ್ಲಿ ನಡೀತಿದೆ ಕೊಳಚೆ ನೀರು ದಂಧೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ಬಗ್ಗೆ ಅನೇಕ ಬಾರಿ ಪಾಲಿಕೆಗೆ ದೂರು ನೀಡಿದ್ರು. ಈಗ ಎಚ್ಚೆತ್ತ ಪಾಲಿಕೆ ನೇತ್ರಾವತಿ ಫಲ್ಗುಣಿ ನದಿಗೆ ಕೊಳಚೆ ತ್ಯಾಜ್ಯ ಹರಿಸಿದವರಿಗೆ ದಂಡ ವಿಧಿಸಿದೆ. ಮಾಹಿತಿಯ ಮೇರೆಗೆ ನಮ್ಮ ಅಧಿಕಾರಿಗಳ ತಂಡ ಅದನ್ನು ರೆಡ್ ಹ್ಯಾಂಡ್ ಆಗಿ ಕಳೆದ ವಾರ ಅಷ್ಟೇ ಅದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. 2 ಗಾಡಿಯವರಿಗೆ ಕೂಡ ನಾವು ಒಂದು ದಂಡ ಹಾಕುವ ರೀತಿಯಲ್ಲಿ ಅದನ್ನು FIR ಹಾಕುವ ರೀತಿಯಲ್ಲಿ ಅದನ್ನು ಕಾರ್ಯಾಚರಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಅನೈತಿಕ ಒಂದು ವ್ಯವಹಾರ ದಂಧೆ ನಡೀಬಾರದು ಅಂತ ಅಧಿಕಾರಿಗಳಿಗೆ ಕೂಡ ನಾನು ಮುನ್ನೆಚ್ಚರಿಕೆ ಕೊಟ್ಟಿದ್ದೇನೆ. ಖಂಡಿತವಾಗಿ ಅಧಿಕಾರಿಗಳು ಕೂಡ ಸನ್ನದ್ಧರಾಗಿದ್ದಾರೆ. ಇಂಥ ಒಂದು ದಂಧೆಯಿಂದಾಗಿ ಮಂಗಳೂರಿನ ಒಳಚರಂಡಿ ವ್ಯವಸ್ಥೆಯೇ ಒಂದು ಹಾಳಾಗುವಂಥ ಪರಿಸ್ಥಿತಿ ಇದೆ. ಈ ಬಗ್ಗೆ ಕಠಿಣ ಕ್ರಮ ಕೈಗೊಂಡಿರುವ ಮಂಗಳೂರು ಪಾಲಿಕೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಿದೆ. ಮಂಗಳೂರು ಮಹಾನಗರ ಪಾಲಿಕೆ ಈಗ ರೈಡ್ ಮಾಡಿ ಅವರಿಗೆ ದಂಡವನ್ನು ಕೂಡ ವಿಧಿಸಿರುವಂಥದ್ದು, ಜೊತೆಗೆ ಕಂಪ್ಲೇಂಟ್ ಅನ್ನು ಕೂಡ ಲಾಡ್ಜ್ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ಕಂಡು ಬಂದರೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಮಂಗಳೂರು ಮಹಾನಗರ ಪಾಲಿಕೆ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.